ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದನೇ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ತುಂಬ ಕೆಲಸ ಇದೆ. ಆಮೇಲೆ ಸಂಜೆ ಊರಿಗೆ ಬೇರೆ ಹೋಗಬೇಕು. ಫಸ್ಟು ಇನ್ನು ಊರಿಗೆ ಹೋಗ್ತೀವಲ್ಲ, ಒಂದು ಸಲ ಟೆರೆಸ್ ಎಲ್ಲ ಗಲೀಜಾಗೋಗಿದೆ, ಗುಡ್ಸೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಬಂದ ತಕ್ಷಣ ಅದೇ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು 8 ಗಂಟೆ 9 ಗಂಟೆ ಅಂದರೆ ಟೆರೆಸ್ ಮೇಲೆ ಹೋಗೋಕ್ಕಾಗಲ್ಲ, ಅಷ್ಟು ಬಿಸಿಲು ಬರ್ತಾ ಇರುತ್ತೆ. ಇನ್ನು ಟೆರೆಸ್ ಎಲ್ಲ ಗುಡ್ಸಿ ಬಂದಾದಮೇಲೆ ಟೀ ಮಾಡ್ತಾಯಿದ್ದೆ, ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂದರೆ ಕುಡಿಲಿಲ್ಲ ಅಂದರೆ ಏನೋ ಆ ದಿನವೇ ಮುಂದಕ್ಕೆ ಹೋಗಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನನಗಂತೂ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಟೀ, ಒಂದು 2 ಪೀಸ್ ಬ್ರೆಡ್, 2 ಪೀಸ್ ಇಲ್ಲಾಂದರೆ 1 ಪೀಸ್, ಇಲ್ಲಾಂದರೆ ರಸ್ಕ್ ಆದರೂ ತಿನ್ನಲೇಬೇಕು. ಇಲ್ಲಾಂದರೆ ನಂಗೆ ಆ ಟೀ ಕುಡ್ದಿದ್ದು ಸಮಾಧಾನ ಆಗೋಲ್ಲ. ಲಾಸ್ಟಿಗೆ ಬ್ರೆಡ್ಡು ರಸ್ಕ್ ಇಲ್ಲಾಂದರೆ ಬಿಸ್ಕೆಟ್ ಆದರೂ ತಿನ್ನಬೇಕು, ಅಷ್ಟು ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀನಿ. ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಹೆಲ್ದಿ ಡ್ರಿಂಕ್ ಕುಡಿತಾಯಿದ್ರೆ ನನಗೆ ಟೀ, ಕಾಫಿ, ಬ್ರೆಡ್ಡು ಇದರಲ್ಲೇ ಕಳೀತೀನಿ. ಇನ್ನು ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ನು ಶನಿವಾರ ಇವತ್ತು, ವಾರ ಬೇರೆ ಮಾಡಬೇಕು. ತಲೆಗೆಲ್ಲ ಎಣ್ಣೆ ಹಾಕ್ಕೊಂಬಿಟ್ಟು ಆಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟೊತ್ತಿಗೆ ಒಂದು 2-3 ಅವರ್ಸ್ ಆದಮೇಲೆ ಸ್ನಾನ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಎಣ್ಣೆ ಹಚ್ಕೊಂಡು ಇವಾಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ಊರಿಗೆ ಹೋಗೋದ್ರಿಂದ ಮನೇಲಿ ಏನು ಎತ್ತಿಡೋದು ಆ ಥರ ಏನೂ ಮಾಡೋಂಗೇ ಇಲ್ಲ. ಏನಿದೆ ಅದನ್ನೆಲ್ಲ ಸಂಜೆ ಹೊತ್ತಿಗೆ ಖಾಲಿ ಮಾಡಿ ಎಲ್ಲ ಕ್ಲೀನಾಗಿ ತೊಳೆದು ಮತ್ತು ಡ್ರೈ ಆದಮೇಲೆ ಜೋಡಿಸಿ ಇಟ್ಟೋಗಬೇಕು. ಅದಕ್ಕೇ ಫಸ್ಟು ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟು ಪಾತ್ರೆನೆಲ್ಲ ತೊಳೆದಿಟ್ಟಿದ್ದೀನಿ. ಇನ್ನು ನನ್ನ ಮಗನಿಗೆ ದೊಡ್ಡವನಿಗೊಂದು ಎಕ್ಸಾಮ್ ಇತ್ತು ಇವತ್ತು ಸ್ಯಾಟರ್ಡೆ. ಅದಕ್ಕೋಸ್ಕರ ಬೇಗ ತಿಂಡಿನೂ ಕೂಡ ಮಾಡಿದೆ. ಸಾಗು ಇತ್ತು, ಪೂರಿ ಮಾಡಿದೆ. ಪೂರಿ ಅರಿತಾ ಇದ್ದೆ, ಅವನಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೇ ಹಾಕ್ಕೊಡ್ತಾ ಇದ್ದೀನಿ, ಅವನು ಹೋಗ್ಬಿಡಲಿ, ಆಮೇಲೆ ನೆಕ್ಸ್ಟ್ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ. ಇನ್ನು ಎಲ್ಲ ಕೆಲಸ ಮುಗಿಸಿ ಇವತ್ತಿನ ವಾರ ಕೂಡ ಮುಗಿಸಿ ಮಗನ ಕರ್ಕೊಂಡು ಬಂದು ಮತ್ತೆ ಅವರನ್ನು ಟ್ಯೂಷನ್ಗೆ, ಇವತ್ತು ಹೋಳಿ ಆಡಿಸ್ತೀವಿ ಅಂತ ಹೇಳಿದ್ರು ಟ್ಯೂಷನ್ಗೆ, ಅದಕ್ಕೆ ಹೋಗಿದ್ದಾರೆ. ಇನ್ನು ಇವತ್ತಿಗೆಲ್ಲ ಎಕ್ಸಾಮ್ ಮುಗೀತವ್ರಿಗೆ. ನಾನು ಇವಾಗ ನನ್ನ ತಿಂಡಿ ಮಾಡ್ತಿರೋದು 3:30-4 ಗಂಟೆ ಆಗಿತ್ತು. ಅವರು ಏರ್ ಕಟ್ ಮಾಡಿಸ್ಕೊಂಬಂದರು, ಅವರಿಗೆ ಮಕ್ಕಳು, ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಟ್ಯೂಷನಿಗೆ ಕಳಿಸಿದ್ದು. ಇವಾಗ ತಿಂಡಿ ತಿಂತಾಯಿದ್ದೀನಿ. ತಿಂಡಿ ಎಲ್ಲ ಊಟನೇ ಆಯಿತು, 3:30-4 ಗಂಟೆ ಆಗೋಗಿತ್ತು. ಹೀಗೆ ಅಲ್ವಾ, ಏನಾದರೂ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಒಂದೊಂದ್ಸಲ ತಿಂಡಿ ಊಟ ಏನೂ ನೆನಪಾಗಲ್ಲ. ಇವಾಗ ಎಲ್ಲ ಊಟ ಮಾಡಿಬಿಟ್ಟು ಇನ್ನು ಏನಿರಲಿಲ್ಲ, ಬೆಳಗ್ಗೆ ಮಾಡಿದ್ದು ಪೂರಿ ಸಾಗು ಇತ್ತಲ್ಲ, ಸಾಗು ಇತ್ತು, ಮತ್ತು ಬಿಸಿ ರೈಸ್ ಮಾಡಿದ್ದೆ, ಮೊಸರು ಇತ್ತು, ಅದನ್ನೇ ತಿಂದು ಇನ್ನು ಊರಿಗೆ ಹೋಗೋದು, ಮತ್ತು ಸಾಂಬಾರೆಲ್ಲ ಮಾಡಿಕೊಂಡು ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕೋಗಲಿಲ್ಲ. ಮೊಸರು ಮಜ್ಜಿಗೆ ಅನ್ನನೇ ತಿನ್ಕೊಂಡ್ವಿ. ಇವಾಗ ಪಾತ್ರೆನೆಲ್ಲ ತೊಳೆದು ಪಾತ್ರೆನೆಲ್ಲ ಜೋಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕಂಪ್ನಿಗೆ ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಬಾಕ್ಸ್ ತೊಗೊಂಬಂದಿದ್ರು, ತೋರಿಸಿರ್ಲಿಲ್ಲ, ಮುಚ್ಚಿಟ್ಟಿದ್ದೆ. ಒಂದು ಮಾತ್ರ ಓಪನ್ ಮಾಡಿ ಕೊಟ್ಟಿದ್ದೆ, ಅದು ಮೇಲ್ಗಡೆ ಕಾಣಿಸ್ತಿರೋದು ಫುಲ್ ಆರ್ಗ್ಯಾನಿಕ್ ಹೋಳಿ. ಇನ್ನು ಅದೊಂದು ಚಾಕ್ಲೇಟ್ ಬಾಕ್ಸ್ ಇತ್ತು, 2 ಇತ್ತು. ನೆನ್ನೆ ಬೆಳಗ್ಗೆ ತೋರಿಸಿದ್ದು, ಒಂದು ಸ್ವಲ್ಪ ಎಲ್ಲ ಖಾಲಿ ಮಾಡಿಟ್ಟಿದ್ದಾರೆ ಚಾಕ್ಲೇಟ್ನ. ಇದನ್ನು ಊರಿಗೆ ಹೋಗ್ಬೇಕಾದ್ರೆ ತಗೊಂಡೋಗೋಣ, ಮತ್ತು ಇನ್ನು ಅಲ್ಲಿ ಊರಲ್ಲೆಲ್ಲ ಇನ್ನು ರಜೆ ಅಲ್ವಾ, ಸ್ನ್ಯಾಕ್ಸ್ ಅಂತ ಹೇಳ್ತಾನೆ ಇರ್ತಾರಲ್ಲ, ಅದಕ್ಕೆ ಒಂದು ಮುಚ್ಚಿಟ್ಟು ಒಂದು ತೋರಿಸಿ ಕೊಟ್ಟಿದ್ದೆ, ಇಷ್ಟೇ ಇರೋದು ಅಂತ ಹೇಳ್ಬಿಟ್ಟು. ಇವಾಗ ಅದು ಡ್ರಾಯರ್ ತೆಗ್ದಾಗ ನೆನಪಾಯಿತು, ಇವಾಗ ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಫಸ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನನಗೆ ನೆಕ್ಸ್ಟು ಬಟ್ಟೆ ಎಲ್ಲ ಎತ್ತಿಟ್ಟು ಪ್ಯಾಕ್ ಮಾಡೋಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಕಿಚನ್ ಕೆಲಸನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಕಾಣಿಸ್ತಲ್ಲ, ಎತ್ತಿಟ್ಕೊಂಡೆ. ಇನ್ನು ಅವ್ರನ್ನ ಕರ್ಕೊಂಡು ಬಂದಮೇಲೆ ಸಂಜೆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮೊನ್ನೆ ಒಂದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೆ, ಜಾತ್ರೆ ಇದೆ ನೆಕ್ಸ್ಟ್ ವೀಕು, ಅದಕ್ಕೆ ವೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಈ ಥರ ಏನು ಒಂದು 15 ಡೇಸ್ ಇಟ್ಟರು ಏನಾಗಲ್ಲ, 15 ಇಲ್ಲ ಇಟ್ಕೊಬೋದು. ಆದರೆ ಪಿನ್ ಮಾಡಿರ್ತೀವಲ್ಲ, ಅಲ್ಲೇನಾದರೂ ಈ ರಸ್ಟ್ ಹಿಡಿಯೋ ಥರ, ಪಿನ್ ಚೆನ್ನಾಗಿಲ್ಲ ಅಂದರೆ ರಸ್ಟ್ ಹಿಡಿಯೋ ಥರ ಆಗುತ್ತೆ. ಇಲ್ಲಾಂದರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು 1 ಮಂತ್ 2 ಮಂತ್ಸ್ ತನಕನೂ. ಅದೇ ಜಾಸ್ತಿ ಸೇಫ್ಟಿ ಪಿನ್ನ ಯೂಸ್ ಮಾಡಬಾರ್ದು. 1 2 3 ಆದರೆ ಏನೂ ಆಗೋಲ್ಲ. ಇಲ್ಲಾಂದರೆ ಎಲ್ಲ ಪ್ಯಾಕ್ ಮಾಡಾದಮೇಲೆ ಪಿನ್ ನೀಟಾಗಿ ಐರನ್ ಮಾಡಿರ್ತೀವಲ್ಲ, ನಾವು ಪಿನ್ನ ಬಿಚ್ಚಿಟ್ಟು ಕೂಡ ಹಾಗೆ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೋಬೋದು. ನಾನು ಇನ್ನೇನು ಒಂದು ವೀಕ್ ಇತ್ತಲ್ಲ, ಅದಕ್ಕೆ ಪಿನ್ನೆಲ್ಲ ಮಾಡಿಕೊಂಡು ಅದನ್ನು ಕೂಡ ಕವರ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಮುಂಚೆ ಎಲ್ಲ ಈ ಥರ ಮಾಡ್ಕೋಬೇಕು ಅಂದರೆ ಈ ಥರ ಕವರಿಗೆ ಪ್ಯಾಕ್ ಮಾಡ್ತೀನಿ ಅಂದರೆ ಬರ್ತಾನೆ ಇರಲಿಲ್ಲ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನೋ. ಇವಾಗ ಕ್ಲಾಸಿಗೆ ಹೋಗಿ ಕಲಿತ ಮೇಲೆ ಈಸಿಯಾಗಿ ನಾನು ಮಾಡ್ಕೊತೀನಿ.
ಇನ್ನೂ ತುಂಬ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ರಜೆ ಮುಗಿಸಿ ಬರೋಣ, ಆಮೇಲೆಲ್ಲ ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಏನೇನು ಬಟ್ಟೆ ಬೇಕು, ಒಂದು ಬಟ್ಟೆ ಬಿಟ್ಟು ಹೋಗಂಗಿಲ್ಲ, ಒಂದು ಐಟಮ್ ಬಿಟ್ಟು ಹೋಗಂಗಿಲ್ಲ. ಇನ್ನು ನಾನು ಒಬ್ಬಳೇ ಅಲ್ವಾ, ಎಲ್ಲ ತೊಗೊಂಡೋಗ್ಬೇಕು, ತಗೊಬರ್ಬೇಕು. ಇದನ್ನು ಅಮ್ಮನ ಮನೇಲಾದರೆ ತಂಗಿಯವ್ರ ಬಟ್ಟೆ ಇರುತ್ತೆ, ಅವ್ರು ಏನಾದ್ರು ತಂದಿರ್ತಾರೆ ಹಾಕೊಳ್ಳೋಣ ಅಂತ ಆ ಥರ ಇರುತ್ತೆ. ಇಲ್ಲಿ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಏನೇನು ಬೇಕೋ ನನಗೆ ಎಲ್ಲ ತಗೊಂಡೇ ಹೋಗಬೇಕು, ಇರೋದು ಒಬ್ಬಳೇ ಅಲ್ವಾ. ಹಾಗೆಯೇ ಮರಿದಲ್ಲೇ ಫಸ್ಟ್ ಎಲ್ಲ ಎತ್ತಿಡ್ಕೊತೀನಿ, ಆಮೇಲೆ ಪ್ಯಾಕ್ ಮಾಡ್ಕೊತೀನಿ. ಇನ್ನು ಫೈನಲಿ 2 ಕಿಟ್ ಬ್ಯಾಗು ರೆಡಿಯಾಗಿದೆ. ಬರೀ ನನಗೆ ಮಕ್ಕಳಿಗೆ ಮಾತ್ರ, ನಮ್ಮ ಮನೆಯವ್ರೇನು ಇರಲ್ಲ, ಅವರು ಬಂದು 2 ಡೇಸ್ ಇದ್ದು ವಾಪಸ್ ಬರ್ತಾರೆ. ಅದನ್ನೇ ಹೇಳ್ತಿದ್ರು, ಏನು 1 ತಿಂಗಳು ಅಲ್ಲೇ ಇರೋ ಥರ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದೀರ ಇಷ್ಟು ಲಗೇಜ್ನ ಅಂತ ಹೇಳ್ಬಿಟ್ಟು. ಮುಂಚೆ ಎಲ್ಲ ಬಸ್ಸಿಗೆ ಹೋಗ್ಬೇಕಾದ್ರೆ ಒಂದೊಂದು ಬಟ್ಟೆ ಇಟ್ಕೋಬೇಕಾದ್ರೆ ಇದು ಅವಶ್ಯಕತೆ ಇದೆಯೇ ಇಲ್ವೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಪ್ಯಾಕ್ ಮಾಡ್ತಾಯಿದ್ದೆ. ಇವಾಗ ಏನಿಲ್ಲ, ಏನೇನು ಸಿಕ್ತು ಏನೇನು ತಗೋಬೇಕಂತ ಎಲ್ಲ ತುಂಬ್ಕೋತಾ ಇರೋದೆ. ಇನ್ನೇನು ಕಾರಲ್ಲಿ ಹೋಗಿ ಕಾರಲ್ಲಿ ಬರ್ತೀವಲ್ಲ, ಇವಾಗ ಯೋಚನೆ ಮಾಡಲ್ಲ ಪ್ಯಾಕ್ ಮಾಡೋಕ್ಕೆ. ಅದು ಹೋಗೋದು, ಪ್ಯಾಕ್ ಮಾಡ್ಕೊಂಡು ಹೋಗೋದು, ಬಂದು ಅದನ್ನು ಮತ್ತೆ ಅದೇ ಪ್ಲೇಸಿಗೆ ಇಡೋದು ಅಂದರೆ ಅದರಷ್ಟು ರಿಸ್ಕ್ ಕೆಲಸ ಬೇರೆ ಏನೂ ಇಲ್ಲ ಅನಿಸುತ್ತೆ. ಬೇರೆ ಕೆಲಸ ಎಲ್ಲ ಪಟ ಅಂತ ಮಾಡ್ಕೋಬೋದು, ಇದೇ ಒಂದು ಮರೆಯೋಗಿಲ್ಲ ಏನಿಲ್ಲ. ಪ್ಯಾಕ್ ಮಾಡೋದು ಅಂದರೆ ಏನೋ ಒಂಥರ ಹಿಂಸೆ ಅನಿಸುತ್ತೆ. ಇನ್ನು ಆನ್ ದ ವೇ ಹೋಗ್ಬೇಕಾದ್ರೆ ಹಳ್ಳಿ ಮನೇಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಇನ್ನು ನಾವು ಹೋಗೋತ್ತಿಗೆ 10 ಗಂಟೆ 10:30 ಆಗೋಗಿರುತ್ತೆ. ಅಷ್ಟೊತ್ತಿಗೆ ಮಕ್ಕಳು ಕಾರಲ್ಲೇ ಮಲ್ಕೊಳ್ತಾರೆ. ಇನ್ನು ಅಲ್ಲೆದ್ದು ಮನೇಲಿ ಊಟ ಮಾಡಿ ಅಂದರೆ ಊಟನೂ ಮಾಡಲ್ಲ, ಹಂಗೆ ಮಲ್ಕೊಬಿಡ್ತಾರೆ. ಇವಾಗ ಅವ್ರಿಗೇನೋ ಊಟ ಮಾಡಿಸ್ಬಿಟ್ರೆ ಅವ್ರ ಪಾಡಿಗೆ ಅವರು ಮಲ್ಕೊಳ್ತಾರೆ. ಇನ್ನು ಮನೆಗೆ ಎದ್ದೇಳಿಸ್ಬಿಟ್ಟು ಮನೇಲಿ ಮಲಗಿಸಿದ್ರೆ ಸರಿಯಾಗುತ್ತೆ. ಹಾಗೆಯೇ ನಾವು ತುಂಬ ದಿನ ಆಗಿತ್ತಲ್ಲ ಹೋಟ್ಲಲ್ಲೆಲ್ಲ ಊಟ ಮಾಡಿಬಿಟ್ಟು, ಇನ್ನು ಎಕ್ಸಾಮ್ ಎಲ್ಲ ಮುಗೀತಲ್ಲ, ಅದಕ್ಕೆ ಒಂದು ಸಲ ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಳ್ಳಿ ಮನೇಲಿ ಊಟ ಮಾಡ್ತಾಯಿದ್ವಿ. ಇದೇನು ಫಸ್ಟ್ ಟೈಮೆಲ್ಲ ನಾವು ತುಂಬ ಸಲ ಹಳ್ಳಿ ಮನೇಲಿ ಊಟ ಮಾಡಿದೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇಲ್ಲೊಂದು ಸ್ವಲ್ಪ ಪ್ರೈಸು ಕೂಡ ಜಾಸ್ತಿ ಅನಿಸುತ್ತೆ. ಟೇಸ್ಟ್ ಚೆನ್ನಾಗಿರುತ್ತಲ್ಲ. ಫಸ್ಟು ತೊಗೊಂಡಿದ್ದು ಮಶ್ರೂಮ್ ಚಿಲ್ಲಿ ಅಂತ ಹೇಳ್ಬಿಟ್ಟು. ಕಾರಲ್ಲಿ ಬಂದ್ವಲ್ಲ, ಏನೋ ಒಂಥರ ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಹೇಳಿದ್ರು. ಅವರು ಫಸ್ಟೇ ಕೇಳಿದ್ರು, ಸ್ಪೈಸಿ ಬೇಕಾ ಅಥವಾ ನಾರ್ಮಲ್ ಆಗಿದ್ದರೆ ಸಾಕಂತ, ಸ್ಪೈಸಿಯಾಗಿ ಏನಾದ್ರು ಕೊಡಿ ಅಂತ ಹೇಳಿದೆ. ಅವರು ಮಶ್ರೂಮ್ ಚಿಲ್ಲಿ ಚೆನ್ನಾಗಿತ್ತು ಮಶ್ರೂಮ್ ಚಿಲ್ಲಿ, ಒಂಥರ ಕ್ರಿಸ್ಪಿಯಾಗಿ, ಅಂದರೆ ಸಖತ್ ಖಾರ ಇತ್ತು. ಇನ್ನು ನೆಕ್ಸ್ಟ್ ತೊಗೊಂಡಿದ್ದು ಬಟರ್ ನಾನು ಮತ್ತು ಹಳ್ಳಿ ಮನೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ಇದೊಂದು ಸ್ವಲ್ಪ ಮೈಲ್ಡಾಗಿತ್ತು, ಅದು ಮಾತ್ರ ಸಖತ್ ಖಾರ ಇತ್ತು. ಅದು ಖಾರ ತಿಂದ್ಬಿಟ್ಟು ಇದು ಮೈಲ್ಡಾಗಿರೋದನ್ನ ತಿನ್ನೋಕ್ಕಾಗ್ತಾಯಿಲ್ಲ, ಬಾಯೆಲ್ಲ ಖಾರ ಆಗಿದೆ. ಅದಕ್ಕೆ ಬಾಯಿ ಮುಚ್ಕೊಂಡು ತಿಂತಾಯಿದ್ದೀನಿ. ಇನ್ನು ಊರಿಗೆ ಹೋದಾಗ ಈ ಪಾನಿಪುರಿ ಗೋಬಿ ಎಲ್ಲ ತಿನ್ನೋಕೆ ಇಷ್ಟಪಡಲ್ಲ. ನಮಗೆ ಇವಾಗ ಒಂದು ಪ್ಲೇಸಲ್ಲಿ ತಿಂದು ಅಭ್ಯಾಸ ಆಗಿಬಿಟ್ಟು ಬೇರೆ ಪ್ಲೇಸ್ಗೆ ಹೋದಾಗ ಏನೋ ತಿನ್ನಬೇಕು ಅಂತಲೂ ಅನಿಸಲ್ಲ ಅಷ್ಟಾಗಿ. ಇನ್ನು ಹಾಸನ್ಗೆ ಹೋದಾಗ ತಿಂತೀವಿ ಅಷ್ಟೇ. ಇಲ್ಲಿ ಊರಲ್ಲಿದ್ದಾಗ ಎಲ್ಲೋ ಔಟ್ಸೈಡ್ ಹೋದ್ರೂ ತಿನ್ನಲ್ಲ. ಹಾಗೆಯೇ ಒಂದು ವೆಜಿಟೇಬಲ್ ಪಲಾವ್ ತೊಗೊಂಡು ಆಮೇಲೆ ಲಾಸ್ಟಿಗೆ ಕಾಫಿ ಕುಡಿತಾ ಇದ್ವಿ. 1075 ಕೊಡಿಲಿ ತಾಳೆ ಕೊಡಿ. ಹಳ್ಳಿ ಮನೆ ಸ್ಪೆಷಲೇ ಜಾಸ್ತಿ ರೇಟ್, 300. ಸರ್ಜೀರೋ ನೋಡ್ಕೊಳ್ಳಿ, 2800ಕ್ಕೆ ನಾರ್ಮಲ್ ಪೆಟ್ರೋಲ್. ಓಕೆನಾ? ಓಕೆ. ಇನ್ನು ಹೋಟೆಲಲ್ಲೆಲ್ಲ ಊಟ ಮುಗಿಸ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಮನೆ ಹತ್ರ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ.
ಅದು ಆನ್ ದ ವೇ ಹೋಗ್ಬೇಕಾದ್ರೆ ನಾನು ಬ್ಯಾಕ್ ಸೈಡ್ ಕೂತ್ಕೊಳ್ತೀನಿ, ಏನಾರು ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋಣ, ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡ್ ಕೂತ್ಕೊಂಡೆ. ನನಗಂತೂ ಈ ಕಾರಲ್ಲಿ ಬಸ್ಸಲ್ಲಿ ಏನಾದರೂ ಹೋಗ್ಬೇಕಿದ್ರೆ ಮೊಬೈಲ್ನ ನನಗೆ ಯೂಸ್ ಮಾಡೋಕ್ಕೆ ಆಗಲ್ಲ. ನನಗೆ ಯಾವಾಗಲೂ ರೋಡ್ ನೋಡ್ತಾನೆ ಇರಬೇಕು, ಇಲ್ಲಾಂದರೆ ಸುಮ್ಮನಾದರೂ ಕೂತ್ಕೋತೀನಿ ಗೊಂಬೆ ಥರ. ಆದರೆ ಮೊಬೈಲ್ನಂತೂ ಯೂಸೇ ಮಾಡಲ್ಲ, ಎಲ್ಲ ಜಸ್ಟ್ ಒಂದು ಸ್ವಲ್ಪ ಹಿಂಗೆ ನೋಡ್ಬಿಟ್ಟು ಹಿಂಗೆ ಇಡ್ತೀನಿ ಹೊರತು ಕಂಟಿನ್ಯೂಸ್ ಆಗಿ ಯೂಸೇ ಮಾಡಲ್ಲ. ಇನ್ನು ಮನೆ ಹತ್ರ ಬಂದ್ವಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಇನ್ನು ಊರಿಗೆ ಬಂದ ತಕ್ಷಣ ನನ್ನ ಮೊಬೈಲಲ್ಲಿ ಫಸ್ಟು ಪಿಕ್ ತೆಗಿಯೋದೇ ಇದು ಅಥವಾ ವೀಡಿಯೋ ಮಾಡೋದೇ ಇದಾಗಿರುತ್ತೆ. ನೇಚರು ಮಾರ್ನಿಂಗ್ ಇದ್ದ ತಕ್ಷಣ ಇದು ಎಷ್ಟು ಫಾಗ್ ಆಗಿತ್ತು, ಆ ಕಡೆ ಈ ಕಡೆ ಏನು, ಆ ಕಡೆ ಸೈಡ್ ಈ ಕಡೆ ಸೈಡು. ಇಲ್ಲೊಂದು ಮನೆ ಇದೆ ಅದು ಕಾಣಿಸ್ತಾ ಇಲ್ಲ, ಪಕ್ಕದಲ್ಲಿ ಒಂದು ಮನೆ ಇದೆ ಅದು ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ತುಂಬ್ಕೊಂಡಿತ್ತು. ಈ ಥರ ಇದ್ದರೆ ಮಧ್ಯಾಹ್ನದ ಮೇಲೆ ತುಂಬ ಬಿಸಿಲಿರುತ್ತೆ ಅಂತಾರೆ. ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ, ಗೊಜ್ಜು ಮತ್ತು ಅನ್ನ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮನೆಯವ್ರ ತೋಟಕ್ಕೆ ನೀರು ಹಾಕೋಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗ ತಿಂಡಿ ಅಷ್ಟು ತಿಂದ್ಕೊಂಡೇ ಹೋಗ್ಬಿಡ್ತೀವಿ. ಮತ್ತು ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಾಗಲ್ವಲ್ಲ. ಒಂದೊಂದು ಸಲ ಹೀಗೆ ತಿಂಡಿ ಲೇಟ್ ಆದರೆ ಹೋಗ್ಬಿಟ್ಟಿರ್ತಾರೆ ಬರೋದು. 1 ಗಂಟೆ ಏನಾದರೂ ಆಯಿತು, 12 ಗಂಟೆ ಏನಾದರೂ ಆಯಿತು, ಆ ಥರ ಆಗೋಗ್ಬಿಡುತ್ತೆ. ಅದಕ್ಕೆ ಅವ್ರು ಹೋಗೋ ಮುಂಚೆ ತಿಂಡಿ ಎಲ್ಲ ಮಾಡಿಬಿಟ್ಟು ಬೇಗ ಕೊಟ್ಬಿಟ್ಟೆ ತಿಂಡಿ ತಿಂದ್ಬಿಟ್ಟು ಆಮೇಲೆ ಹೋಗ್ತಾರೆ. ನಾನು ಬೇಗ ಒಂದು ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ನನ್ನ ಕೆಲಸಗಳನ್ನ ಶುರು ಮಾಡ್ಕೋಬೇಕು. ಅದಕ್ಕೆ ಎದ್ದು ಬಂದ ತಕ್ಷಣ ಒಂದು ಸ್ವಲ್ಪ ಟೀ ಮಾಡಿಕೊಟ್ಟೆ, ಟೀ ಕುಡಿದ್ರು. ಇವಾಗ ಒಂದು ಸೈಡು ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡು ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಗೊಜ್ಜು ಮಾಡ್ತಾನೆ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಿದ್ದೀನಿ. ಇಲ್ಲಿ ತೋಟಕ್ಕೆ ನೀರು ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಪೈಪೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ನಮ್ಮ ಮಾವ ಇದ್ದಿದ್ದರೆ ನಮ್ಮ ಮನೆಯವ್ರಿಗೇನು ರಿಸ್ಕೇ ಅಂತಿರಲ್ಲ. ಆಮೇಲೆ ಅವರು ಇದ್ರ ಬಗ್ಗೆ ಅಷ್ಟು ಹಂಗಂದರೆ ಹೋಗಿ ನೋಡ್ಕೊಬರೋದು ಎಲ್ಲ ಮಾಡೋರು. ಈ ಥರ ನೀರು ಬಿಡೋದು, ಹೊಲ ಉಳಿಸೋದು ಅದನ್ನೆಲ್ಲ ಅವರೇ ಮಾಡ್ಕೊಬಿಡೋರು. ನಮ್ಮ ಮನೆಯವ್ರಿಗೇನು ತೊಂದರೆ ಕೊಡ್ತಾ ಇರಲಿಲ್ಲ. ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇದ್ದಾಗ ಕಾಯೋರು ಅಷ್ಟೇ. ಇವಾಗ ಅವ್ರು ಇಲ್ವಲ್ಲ, ಈ ಎಲ್ಲ ಕಡೆ ಬೆಂಗಳೂರಲ್ಲಿ ಎಲ್ಲ ಇವರೇ ನೋಡ್ಕೋಬೇಕು, ಇಲ್ಲಿ ಬಂದರೂ ಎಲ್ಲ ಇವರೇ ನೋಡ್ಕೋಬೇಕು. ಅದಕ್ಕೆ ಒಬ್ಬರು ವ್ಯಕ್ತಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಇಲ್ಲದೇ ಇದ್ದಾಗಲೇ ಅವ್ರ ಬೆಲೆ ಗೊತ್ತಾಗೋದು ಅಂತ ಇದಕ್ಕೆ ಅನಿಸುತ್ತೆ ಹೇಳೋದು. ಇದ್ದಿದ್ದಿರೇ ನಮಗೇನು ಇಷ್ಟು ರಿಸ್ಕ್ ಅಂತಲೇ ಇರಲಿಲ್ಲ. ಅಲ್ಲಿ ಓಡೋಗೋದು, ಇಲ್ಲಿ ಓಡಿ ಬರೋದು, ಅಲ್ಲಿ ಕೆಲಸ ಮಾಡೋದು, ಇಲ್ಲಿ ಕೆಲಸ ಮಾಡೋದು. ಇವಾಗ ಅವ್ರಿಗೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು. ಇನ್ನು ನಾವು ನೈಟ್ ಬರಬೇಕಾದ್ರೆ ಎಷ್ಟು 10:30 11 ಗಂಟೆ ಆಗಿತ್ತು. ಬ್ಯಾಗೆಲ್ಲ ಅಲ್ಲಲ್ಲೇ ಇಟ್ಟಿದ್ದೀನಿ, ಇನ್ನು ಮೇಲಕ್ಕೂ ಕೂಡ ತಗೊಂಡೋಗಿಲ್ಲ. ಈ ಕಡೆ ಗೊಜ್ಜು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ರೆಡಿ ಮಾಡಿಬಿಟ್ಟೆ ತಿಂಡಿ ಕರಿಯೋಣ ಅಂತ ಹೋಗಿದ್ದೆ. ಈ ಕಡೆ ಅನ್ನ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ವಿಷಲೆಲ್ಲ ಆಗಿತ್ತು, ಓಪನ್ ಮಾಡಿ ಇವಾಗೆಲ್ಲ ಮಿಕ್ಸ್ ಮಾಡಿ ಇಡಬೇಕು. ಅವರಿಗೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟು ಕೆಲಸಗಳು ಏನಿದೆ, ಸಾಂಬಾರು ಮಾಡಬೇಕು. ಅವ್ರು ಬರೋ ಸ್ಥಿತಿಗೆ ಸಾಂಬಾರೆಲ್ಲ ಮಾಡಿಟ್ಟರೆ ಬಂದಾಗ ಅನ್ನ ಮುದ್ದೆ ಮಾಡಿ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಅವ್ರ ತಿಂಡಿ ಎಲ್ಲ ತಿಂದೋದ್ಮೇಲೆ ಸಾಂಬಾರು ಮಾಡಬೇಕಿತ್ತು. ಏನು ಸಾಂಬಾರು ಮಾಡೋಣ, ತರಕಾರಿ ಏನೂ ಇರಲೇ ಇಲ್ಲ. ಒಂದು ಸಲ ಫ್ರಿಜ್ಜೆಲ್ಲ ನೋಡಿದೆ, ಏನೂ ತರಕಾರಿ ಇಲ್ಲ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನು ತಿಳಿ ಸಾಂಬಾರೆಲ್ಲ ಮಾಡಿದ್ರೆ, ರಸಮ್ ಆ ಥರ ಮಾಡಿದ್ರೆ ಬರೀ ರೈಸ್ ಮಾಡಬೇಕಾಗುತ್ತೆ. ಮುದ್ದೆಗಷ್ಟು ರಸಮ್ ಚೆನ್ನಾಗಿರಲ್ವಲ್ಲ. ಒಂದು ಸ್ವಲ್ಪ ಹುರುಳಿಕಾಳು ಇತ್ತು, ಅದನ್ನೇ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹುರುಳಿಕಾಳನ್ನ ಆರಿಸ್ತಾ ಕೂತ್ಕೊಂಡಿದ್ದೀನಿ. ಇನ್ನು ಏನೂ ಕೆಲಸ ಮಾಡಿಲ್ಲ. ಈ ಕಾಳನ್ನೆಲ್ಲ ಬೇಯಿಸಿಟ್ರೆ ಆಮೇಲೆ ಸಾಂಬಾರು ಮಾಡ್ಕೊಬೋದು ಅಂತ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು. ಆ ಮೋಟ್ರ್ ಏನಿರುತ್ತೆ ಅದರದ್ದು ಪೆಟ್ರೋಲ್ ಖಾಲಿ ಆಗಿದೆ, ಪೆಟ್ರೋಲ್ ತೊಗೊಬಂದು ಕೊಡಿ ಅಂತ ಹೇಳ್ಬಿಟ್ಟು. ಇವಾಗ ನಾನು ನನ್ನ ಮಗ ಹಂಗೆ ಗಾಡೀಲಿ ಹೋದ್ವಿ. ತುಂಬ ದೂರ ಏನಿಲ್ಲ, ಹಿಂಗೆ ಊರ ಹತ್ರನೇ ಇರೋದು. ನಮಗೆ ಇದು ಬರ್ತಾ ಇರೋದು ಇಲ್ಲಿ ಫಸ್ಟ್ ಟೈಮು. ಇಷ್ಟು ಮದುವೆಯಾಗಿ ಇಷ್ಟು ವರ್ಷ ಆಯಿತು. ಹಂಗಂದ್ರೆ ಇಲ್ಲೊಂದು ತೋಟ ಇದೆ ಅಂತ ಗೊತ್ತಿತ್ತು, ಇಲ್ಲಿದೆ ಅಂತ ರೋಡಲ್ಲಿ ಹೋಗ್ಬೇಕಾದ್ರೆ ಹೇಳೋರು. ಆದರೆ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ಒಂದಿನನೂ ಕೂಡ ನೋಡಿರಲಿಲ್ಲ. ಇದು ಅಲ್ಲೊಂದು ಸ್ವಲ್ಪ ನೀರೆಲ್ಲ ತುಂಬಿತ್ತು, ಹೋಗೋದು ಬೇಡ ನಮಗೆ ಸರಿಯಾಗಿ ಅಲ್ಲಿ ರೋಡು ಇಲ್ಲ, ಹೋಗೋಕ್ಕೆ ರೋಡು ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ನಮ್ಮ ಮನೆಯವ್ರನ್ನ ಕರೆದಾಗ ಪಕ್ಕದಲ್ಲಿ ಆ ತೋಟ ಇದೆಯಲ್ಲ ಅದರೊಳಗಿಂದ ಬನ್ನಿ ಅಂದರೆ ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ.
ಇನ್ನು ಅವರು ಕೆಲಸ ಎಲ್ಲ ಮುಗಿಸ್ಕೊಬಂದರು. ಬರಬೇಕಾದ್ರೇ ಒಂದು ಹಲಸಿನ ತಗೊಂಬಂದಿದ್ರು. ಅದನ್ನು ಹಲಸಿನ ಘಮ ಘಮ ಅಂತಿತ್ತಲ್ಲ, ಅದು ತಿನ್ನೋ ತನಕ ಸಮಾಧಾನ ಇರೋಲ್ಲ. ಹಂಗಂದರೆ ಇದು ವರ್ಷದ ಮೊದಲನೇ ಹಲಸಿನ ಹಣ್ಣು ತಿಂತಾ ಇರೋದು. ಏನೋ ಅದ್ರ ಸ್ಮೆಲ್ಗೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅದನ್ನೇ ಇವಾಗ ಔಟ್ಸೈಡ್ ಕೂತ್ಕೊಂಡು ಕಟ್ ಮಾಡ್ಕೊಂಡು ತಿಂತಾಯಿದ್ವಿ. ಇವಾಗ ಊರ ಸೈಡ್ ಬಂದಾಗಲೇ ಒಂಥರ ಚೆಂದ ಅನಿಸುತ್ತೆ. ಹಲಸಿನ ಹಣ್ಣು, ಪಪ್ಪಾಯಿ ಅಥವಾ ಸಪೋಟ ಎಲ್ಲ ಸಿಗುತ್ತೆ. ಆ ಸೀಸನಲ್ಲಿ ಆ ಹಣ್ಣುಗಳು ಸಿಗುತ್ತಲ್ಲ, ಇದನ್ನೆಲ್ಲ ಬೆಂಗಳೂರಲ್ಲಿ ಇದ್ದಾಗ ಎಲ್ಲ ಪ್ರತಿಯೊಂದು ಆ ಪಪ್ಪಾಯಿ ಅಂತೂ ಎಷ್ಟು ದುಡ್ಡು ಕೊಡ್ತಾ ಇರ್ತೀವೋ, ಇಲ್ಲಂತೂ ಬಿದ್ದು ಬಿದ್ದು ಹಾಳಾಗೋಗ್ತಾ ಇರುತ್ತೆ. ಇನ್ನು ಹಲಸಿನ ಹಣ್ಣೆಲ್ಲ ತಿಂದಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸಂಜೆ ಒಂದು ಸ್ವಲ್ಪ ಮನೆಗೆ ಐಟಮ್ ತರೋಣ ಅಂತೇಳಿ ಹೋಗ್ತಾಯಿದ್ವಿ. ಇನ್ನು ನಮ್ಮ ಮನೆಯವ್ರು ಹೋದ್ಮೇಲೆ ಜಾತ್ರೆ ಒಂದು ವಾರ ಇದೆಯಾ, ಈ ಖಾರ ಪುಡಿ, ಸಾಂಬಾರು ಪುಡಿ ಅದನ್ನೆಲ್ಲ ಪೌಡರ್ ಮಾಡಿಸ್ಕೋಬೇಕು. ಅದಕ್ಕೆ ಬೇಕಾಗಿರೋ ಐಟಮ್ಗಳು ಮತ್ತು ಜಾತ್ರೆಗೆ ಒಂದು ಸ್ವಲ್ಪ ಐಟಮ್ಮು ನಮ್ಮ ಅತ್ತೆ ಇದ್ದಂಗೆ ಜಾಸ್ತಿ ಮನೆಗೆ ಐಟಮ್ ಏನು ಯೂಸ್ ಮಾಡಲ್ಲ. ಅವ್ರಿಗೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊತಾರೆ. ನಾನು ಇವಾಗ ಒಂದು 15 ಡೇಸ್ ಇರ್ತೀನಲ್ಲ, ನಮಗೆ ಬೇಕಾಗಿರೋ ಐಟಮ್ನೆಲ್ಲ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊಳೆನರಸೀಪುರಕ್ಕೆ ಹೋಗ್ಬಿಟ್ಟು ಐಟಮ್ ಎಲ್ಲ ತೊಗೊಂಡು ಬರೋಣ. ಹಾಗೆ ಈ ಮೆಣಸಿನ್ಕಾಯಿ ಅವೆಲ್ಲ ಒಣಗಿಸ್ಬಿಟ್ಟು ಬಿಡಿಸ್ಕೋಬೇಕು. ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಖಾಲಿ ಆಗೋಗಿದೆ. ಜಾತ್ರೆಗೆ ಬಿಡಿಸೋಣ ಅಂತ ಕಾಯ್ತಾಯಿದ್ವಿ. ಇವಾಗ ಐಟಮ್ ಎಲ್ಲ ಪರ್ಚೇಸ್ ಮಾಡಿ ಅದನ್ನು ಕೂಡ ಮತ್ತು ಇನ್ನು ಜಾತ್ರೆಗೆ ಅಕ್ಕಿ ಎಲ್ಲ ಬೇಕಿತ್ತು. ಹಂಗಂದರೆ ಮನೆ ಅಕ್ಕಿ ನಾವು ಯೂಸ್ ಮಾಡೋದು. ಈ ಜಾತ್ರೆಯಲ್ಲಿ ನಾನ್ ವೆಜ್ ಮಾಡ್ತೀವಲ್ಲ, ಆವಾಗ ಯೂಸ್ ಮಾಡೋಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಿನೂ ತೊಗೊಂಡು ಮತ್ತು ಒಂದು ಸ್ವಲ್ಪ ಐಟಮ್ನೆಲ್ಲ ಪರ್ಚೇಸ್ ಮಾಡಿಕೊಂಡು, ಹಾಗೆಯೇ ಒಂದು ಸ್ವಲ್ಪ ತರಕಾರಿಗಳ್ನೂ ಬೇಕಿತ್ತು, ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಇಲ್ಲಿ ರೀಸೆಂಟಾಗಿ ದೇವಸ್ಥಾನ ಓಪನಿಂಗ್ ಏನೋ ಮಾಡಿದ್ರು, ಅದಕ್ಕೋಸ್ಕರ ಫುಲ್ಲು ರೋಡೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವು ಅಲ್ಲಿ. ಹಾಗೆ ಹಿಂದಿನ ದಿನ ಜಾತ್ರೆ ಏನೋ ನಡೆದಿತ್ತನೋ, ಜಾತ್ರೆದು ಐಟಮು ಮತ್ತು ತೇರು, ಲೈಟಿಂಗ್ಸು ಎಲ್ಲ ಇತ್ತು. ಅದಕ್ಕೆ ಬನ್ನಿ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಯಾಕಂದರೆ ನಾವು ಹೊಳೆನರಸೀಪುರಕ್ಕೆ ಹೋದಾಗ ಅಲ್ಲಿ ತರಕಾರಿ ತೊಗೊಳ್ತೀವಿ, ಏನಾದ್ರು ಬೇಕಿರೋ ಐಟಮ್ ತೊಗೋತೀವಿ, ಇನ್ನು ಡೈರೆಕ್ಟ್ ಮನೆಗೆ ಬಂದೆ. ಈ ರೋಡಲ್ಲಿ ನಾನು ಒಂದು ದಿನ ಹೋಗಿಲ್ಲ, ಬನ್ನಿ ನೋಡ್ಕೊಂಬರೋಣ ಅಂತ ಸುಮ್ಮನೆ ನಡ್ಕೊಂಡು ಹೋಗಿದ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.